Sorry ass DJ. ಶ್ರೀ ವೀರೇಶ್ವರ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಅನುದಾನಿತ ಶಾಲೆ ಎಲಿಮನಹಳ್ಳಿಯಲ್ಲಿ ಇಂದು 2025 ಮತ್ತು 26ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯನ್ನು ನಮ್ಮ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೆರವೇರಿಸ್ತಾ ಇದ್ದೀವಿ. ಆ ಒಂದು ಚುನಾವಣೆಗಳು ಯಾವ ರೀತಿ ನಡೆಯುತ್ತವೆ ಅನ್ನುವಂತಹ ಒಂದು ನೈಜ ಚಿತ್ರಣವನ್ನು ನಮ್ಮ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆ ಒಂದು ನೈಜ ಚಿತ್ರಣವನ್ನು ನಾವು ಈಗ ತೋರಿಸಲಿಕ್ಕೆ ರೆಡಿ ಮಾಡಿದ್ದೀವಿ. ಆ ಒಂದು ನಿಜವಾದ ಮತದಾನ ಹೇಗೆ ಆಗುತ್ತದೆ ಅಂತಕ್ಕಂಥ ಒಂದು ವಿಷಯವನ್ನು ನಿಮಗೆ ನಾನೀಗ ನೈಜವಾಗಿರ್ತಕ್ಕಂಥ ಚಿತ್ರದ ಮೂಲಕ ತೋರಿಸ್ತಾ ಇದ್ದೀನಿ. ಎಲ್ಲರೂ ಒಳಗಡೆ ಬನ್ನಿ. ಶಾಲಾ ಸಂಸತ್ತು ಚುನಾವಣೆಗೆ ಮತಗಟ್ಟೆಯು ಸಜ್ಜಾಗಿದೆ. ಮತಗಟ್ಟೆಯ ಒಳಗಡೆ ಮೊದಲಿಗೆ ನಮ್ಮ ಶಾಲೆಯ ಕಿರಣ್ ಸರ್ ಅವರನ್ನು ಮತದಾರರ ಪರಿಶೀಲನೆಗಾಗಿ ಮೊದಲನೇ ಸ್ಥಾನದಲ್ಲಿ ಕುಣಿಸಿದ್ದೀವಿ. ಎರಡನೇದಾಗಿ 17A ರಿಜಿಸ್ಟರ್ನ ಮೇಂಟೈನ್ ಮಾಡಲಿಕ್ಕೆ ನಮ್ಮ ಶಾಲೆಯ ಮರಡಿ ಮೇಡಮ್ ಅವರು ಅದಾರೆ. ಅದರ ಜೊತೆಗೆ PO1 ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಡೆಂಗಿ ಮೇಡಮ್ ಅವರು ಇದ್ದಾರೆ. ಅದರ ಜೊತೆಗೆ PO2 ಬ್ಯಾಲೆಟನ್ನು ಕೊಡಲಿಕ್ಕೆ ಗಂಗಾ ಮೇಡಮ್ ಅವರು ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. PRO ಹಂತದಲ್ಲಿ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ರೂಟ್ ಆಫೀಸರ್ ಆಗಿ ನಮ್ಮ ಶಾಲೆಯ MD ಹಿರೇಮಠ್ ಸರ್ ಅವರಿದ್ದಾರೆ. ಮೈಕ್ರೋ ಅಬ್ಸರ್ವರ್ ಆಗಿ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದಂಥ RS ಪೂಜಾರಿ ಸರ್ ಅವರಿದ್ದಾರೆ. 3 ಜನ ಈ ಚುನಾವಣೆ ಹೇಗೆ ನಡೀತದ, ಇಲ್ಲಿ ಅಕ್ರಮವಾಗಿ ನಡಿಬಾರ್ದಂತ ಹೇಳಿ ಇಲ್ಲಿ ಚುನಾವಣೆ ಏಜೆಂಟ್ರನ್ನು ನಾವಿಲ್ಲಿ ನೇಮಕ ಮಾಡಿದ್ದೀವಿ 3 ಜನರನ್ನು. ಅದೇ ರೀತಿ ಕಂಪಾರ್ಟ್ಮೆಂಟನ್ನು ತಯಾರು ಮಾಡಿದ್ದೀವಿ. ಚುನಾವಣೆ ಯಾವ ರೀತಿ ನಡೀತದ ಅಂತಕ್ಕಂಥ ಒಂದು ಪ್ರಕ್ರಿಯೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಬ್ಯಾಲೆಟನ್ನು ಕೊಟ್ಟಾಗ ಇಲ್ಲಿ ನಾವು ಅಳವಡಿಕೆ ಮಾಡಿದ್ದೀವಿ. ಈ ಅಳವಡಿಕೆಯ ಮುಖಾಂತರ ಈಗ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಮೊದಲೇ ಅವರು ಮತದಾರರನ್ನ ಗುರುತ ಮಾಡಿ ಅವರನ್ನು 17A ರಿಜಿಸ್ಟರ್ನಲ್ಲಿ ಹೆಸರು ಬರೆಸ್ತಾ ಅವರ ಸಿಗ್ನೇಚರನ್ನು ತೆಗೆದುಕೊಳ್ತಾ ಇದ್ದಾರೆ. ಶಾಲಾ ಸಂಸತ್ತು ಚುನಾವಣೆಗೆ ಮತದಾನ ಮಾಡಲು ಮತದಾರರು ಅಂದರೆ ವಿದ್ಯಾರ್ಥಿಗಳು ಈಗ ರೆಡಿಯಲ್ಲಿ ನಿಂತಿದ್ದಾರೆ. ಅವರ ಕೈಯಲ್ಲಿ ಅವರ ಗುರುತಿನ ಚೀಟಿಯನ್ನು ಕೊಡಲಾಗಿದೆ. ಈ ರೀತಿ ಪ್ರೊಸೆಸ್ ನಡೀತಾ ಇದೆ. ಇಲ್ಲಿಗೆ ಚುನಾವಣಾ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಈಗ ಕ್ಲೋಸ್ ಮಾಡ್ತಾ ಇದ್ದೀವಿ. ಈಗ ರಿಸಲ್ಟನ್ನು ನೋಡುವಂತಹ Sorry ass DJ. You can get some.